ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನಾನಂತೂ ಇವತ್ತು ಧರ್ಮಸ್ಥಳ ಚೀಟಿ ಅಕ್ಕ ಜಾಯಿನ್ ಮಾಡಿಸಿದ್ದಾಳೆ. ಅದಕ್ಕಂತ ಊರಿಗೆ ಹೋಗ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬೆಳಿಗ್ಗೆ 6 ಗಂಟೆ ಟ್ರೈನಿಗೆ ಬರೋಣ ಅಂದ್ಕೊಂಡ್ರೆ ಆ ಟ್ರೈನ್ ಮಿಸ್ ಆಗೋಯ್ತು. ಹಾಗಾಗಿ 9 ಗಂಟೆ ಟ್ರೈನಿಗೆ ಬರ್ತಿದ್ದೀನಿ. ಇಲ್ಲೊಬ್ಬರು ನೋಡ್ರಿ, ಟ್ರೈನ್ ಮೂವ್ ಆಗ್ತಿದ್ರು ಹೆಂಗೆ ಹತ್ತಿದ್ದಾರೆ. ಓ ಮೈ ಗಾಡ್, ನಿಜವಾಗೂ ಗಂಡಸ್ರನ್ನ ಅದಕ್ಕೆ ಹಂಗೆ ಹತ್ತುತ್ತಾರೆ ಅಂತಾರೆ. ನಮಗಾಗಿದ್ರೆ ಎಷ್ಟು ಭಯ ಆಗುತ್ತೆ ಅಲ್ವಾ. ನಾನೀಗ ಆ ಕಡೆ 5ನೇ ಪ್ಲಾಟ್ಫಾರಮ್ಗೆ ಹೋಗ್ಬೇಕಂತ ನಾನು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಆ ಕಡೆ ಲಾಸ್ಟ್ಗೆ ಇಲ್ಲಿ ನೋಡ್ರಿ, ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್. ಇದು ಬಂದುಬಿಟ್ಟು ಯಲಹಂಕ ಜಂಕ್ಷನ್ ಅಂತ, ತುಂಬ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಅಂತೂ. ಇನ್ನು ನಾನಂತೂ ಈ ಕಡೆಯಿಂದ ಆ ಕಡೆ ಬರೋ ಅಷ್ಟೊತ್ತಕ್ಕೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂದ್ಕೊಂಡೆ. ಇಲ್ಲಿ ಒಂದು ಕಾಫಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಮೋಡ ಮುಚ್ಕೊಂಡಿದೆ, ಕ್ಲೈಮೇಟು ಹಂಗೆ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಕಾಫಿ ಕುಡ್ಕೊ ಅಂತ ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಯಾಕಂದರೆ ಮನೆಯಿಂದನೇ ಬಾಕ್ಸ್ ತಂದಿದ್ದೀನಿ. ನಾನು ಕಾಫಿ ಕುಡಿಯೋ ಅಷ್ಟೊತ್ತಕ್ಕೆ ಟ್ರೈನ್ ಅಂತೂ ಬಂದೇ ಬಿಡ್ತು. ನಾನಂತೂ ಸ್ಲೋಲಿ ನಿಧಾನಕ್ಕೆ ಹತ್ಕೊಂಡು, ನನಗಂತೂ ಸೀಟ್ ಸಿಕ್ಕಿದೆ. ಫುಲ್ ಅಂದರೆ ಫುಲ್ಲು ರಶ್ಶು, ಆವ್ರೇಜೇ, ಅಷ್ಟೊಂದೇನಿಲ್ಲ. ಬಟ್ ಇನ್ನೂ ಅಲ್ಲಲ್ಲೆಲ್ಲಿ ಸೀಟ್ ಸಿಗದೇ ಇರೋರು ಆ ಕಡೆ ಈ ಕಡೆ ಅಡ್ಡಾಡ್ತಿದ್ದಾರೆ ಅಷ್ಟೇನೆ. ಹಂಗಾಗಿ ಸ್ವಲ್ಪ ರಶ್ ಅನಿಸುತ್ತೆ. ಇನ್ನು ನನಗಂತೂ ಸೀಟ್ ಸಿಗೋದ್ರಿಂದ ನಾನಿನ್ನು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಚಿತ್ರಾನ್ನ ಮಾಡಿ ಕಟ್ಕೊಂಡು ಬಂದಿದ್ದೆ. ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ವ್ಯೂ ನೋಡ್ತೀರ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಬಂದುಬಿಟ್ಟು ಹಿಂದೂಪುರಂ ಹತ್ರ ಗೌರಿಬಿದನೂರು ಮಧ್ಯ ಇರೋದು. ನಾನು ಹಾಗೆ ವಿಡಿಯೋ ಸ್ವಲ್ಪ ತೆಗೆದಿದ್ದೀನಿ ಅಷ್ಟೇನೆ. ಹಿಂದೂಪುರಂ ಇಳಿದ ತಕ್ಷಣ ಇಲ್ಲಿಂದ ನಾವು ಆಟೋಗೆ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ. ಒಬ್ಬರಿಗೆ ಬಂದುಬಿಟ್ಟು 20 ರುಪೀಸು ತೊಗೊಳ್ತಾರೆ. ನಾನಂತೂ ಇಲ್ಲಿ ಬಂದು SSK ಛತ್ರದ ಹತ್ರ ಅಂತೂ ಇಳಿದಿದ್ದೀನಿ, ಪಾವಗಡ ಬಸ್ ಸ್ಟ್ಯಾಂಡ್ಗೆ ಹೋಗಿಲ್ಲ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪಗೆ ಫೋನ್ ಮಾಡಿದ್ರೆ ಅಪ್ಪ ಈಗಲೇ ಆಗಲ್ಲ, ಎಲ್ಲೋ ಇದ್ದೀನಿ ಅಂದರು. ನಾನೇ ನಡ್ಕೊಂಡು ಮನೆಗಂತೂ ಬಂದೆ. ಇಲ್ಲಿ ನೋಡಿದ್ರೆ ಫುಲ್ಲು ಆರಾಮಾಗಿ ನಮ್ಮಪ್ಪ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡ್ರಿ. ಬಾಪ ಅಂತಂದರೆ ಈಗ ನಮ್ಮ ಬಂದಿದ್ದ ಮನೆಗೆ ಅಂತಾರೆ. ಅದಕ್ಕೆ ಸ್ವಲ್ಪ ಫೈರು ಅಂದರೆ ಸಿಟ್ಟಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮಪ್ಪನ್ನ. ಇನ್ನು ನಮ್ಮಮ್ಮ ನೋಡ್ರಿ, ಬದನೆಕಾಯಿ ತಂದು ಗಿಡದಲ್ಲಿ ಕಿತ್ಕೊಬಂದು ಇಟ್ಟಿದ್ದಾರೆ. ಅಮ್ಮನ ಯಾಕಂದರೆ ಈ ಥರ ನಡ್ಕೊಂಡು ಬರ್ತಿದ್ದಾರೆ, ನಿಮ್ಗೆ ಅನಿಸಿರ್ಬೋದು. ಅಂದರೆ ಅಮ್ಮಗೆ ಸ್ವಲ್ಪ ಕಾಲು ನೋವಿತ್ತು, ಅಂದರೆ ಮಂಡಿ ನೋವಿತ್ತು ಅವ್ರಿಗೆ. ಭಾಳ ಅಂದರೆ ಭಾಳ ಮಂಡಿ ನೋವಿತ್ತು ಈ ಬಟ್ಟೆ ಹೊಲಿದು ಅದರಿಂದ. ಈ ಕೆಲವೊಂದು ವಿಡಿಯೋಸ್ಗೆ ಕಾಪಿರೈಟ್ ಬರುತ್ತಲ್ವ, ಮೂವಿ ಇಟ್ಕೊಂಡಂತ ನಾನು ಮೂವಿ ಆಫ್ ಮಾಡಿದೆ. ಅಮ್ಮಗೆ ಇಟ್ಕೊಂಡು ಮಂಡಿ ನೋವು ಅಂದರೆ ತುಂಬ ಪೇನ್ ಇದ್ದಿದ್ದು. ಯಾವುದೇ ಥರ ಆಪ್ರೇಷನ್ನು, ಯಾವುದೇ ಥರ ಟ್ರೀಟ್ಮೆಂಟ್ ಇಲ್ಲದೆ, ಅಷ್ಟು ಚೆನ್ನಾಗಿ ಅಂದರೆ ಸರ್ಜರಿ ಆಪ್ರೇಷನ್ ಇಲ್ಲದೆ ಟ್ರೀಟ್ಮೆಂಟಲ್ಲೇ ವಾಸಿ ಆಗೋ ಥರ ಕೊಟ್ಟಿದ್ದಾರೆ. ಈ ಹಾಸ್ಪಿಟಲ್ ಬಂದು ನೆಕ್ಸಿಸ್ ಹಾಸ್ಪಿಟಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಾನಂತೂ ಸೈನ್ ಹಾಕಬೇಕು ಅಂತ ಇಲ್ಲಿ ಧರ್ಮಸ್ಥಳ ಚೀಟಿ ಹತ್ರ ಬಂದಿದ್ದೀನಿ. ಬುಧವಾರ ಬಂದರೆ ತುಂಬ ರಶ್ ಇರುತ್ತೆ, ಹಂಗಾಗಿ ನಾನು ಮಂಗಳವಾರನೇ ಬಂದು ತಮ್ಮ ಕಣ ಅಂತ ಬಂದಿದ್ದೀನಿ. ಯಾರು ಇರಲ್ಲ ನೋಡ್ರಿ, ಫ್ರೀಯಾಗಿದೆ. ಹಾಗಾಗಿ ನನ್ನ ಕೆಲಸ ಬೇಗ ಮುಗೀತು, ಯಾಕಂದರೆ ನಾನು ರಿಟರ್ನ್ ಊರಿಗೆ ಹೋಗಬೇಕು. ಹಾಗಾಗಿ ಪಾಪ ಇವರು ಸ್ವಲ್ಪ ಸಜೆಷನ್ ಕೊಟ್ಟರು, ಸ್ವಲ್ಪ ಬೇಗ ಬನ್ನಿ ಮೇಡಮ್, ಇವತ್ತೇ ಕೆಲಸ ಆಗುತ್ತೆ ಅಂತ. ನಂದಿಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಕ್ಕೆ ಅಮ್ಮ ಆಲ್ರೆಡಿ ಟೀ ಇಟ್ಟಿದ್ಲು. ಅಮ್ಮ ಸ್ವಲ್ಪ ಮನೆಯೆಲ್ಲ ಅಂದರೆ ಕಾಲು ನೋವಿಂದ ಅಷ್ಟೊಂದೇನು ಕೆಲಸ ಮಾಡ್ಕೊಂಡಿರಲಿಲ್ಲ, ಎಲ್ಲೆವೆಲ್ಲ ಹಂಗಂಗೆ ಬಿಸಾಕಿದ್ಲು. ನಾನೊಂದು ಸ್ವಲ್ಪ ಅಪ್ಪ ಅಮ್ಮಗೂ ಎಲ್ಲ ಟೀ ಕೊಡೋಣ ಅಂತ ಈಗ ಅವ್ರಿಗೆ ಟೀ ಕೊಟ್ಟು ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಊರಿಗೆ ಹೋಗಬೇಕು, ಯಾಕಂದರೆ ಅಮ್ಮ ಕೈಲಿ ಆಗಲ್ಲ. ಇನ್ನು ಅಮ್ಮಗೂ ಅಪ್ಪಗೂ ಒಂದು ಸ್ವಲ್ಪ ಟೀ ತೊಗೊಂಡೋಗಿ ಕೊಟ್ಟೆ. 1-2 ನಿಮಿಷ ಅವ್ರ ಹತ್ರ ಟೀ ಕುಡ್ಕೊತ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಅಮ್ಮ ಊರಿಗೆ ಬಾ ಹೋಗೋಣ, ಮತ್ತು ಇಲ್ಲಿದ್ದರೆ ರೆಸ್ಟ್ ಆಗೋದಿಲ್ಲ ಅಂತ ಕೇಳ್ತಾ ಇದ್ದೀನಿ. ಏನಂತೀರಾ? ನಮ್ಮ ವಿಡಿಯೋ ನೋಡಿ ಈ ಥರ ಆಯಿತು